ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಈ ಬ್ಲಾಗ್ ಬಂದ್ಬಿಟ್ಟು ಹೋದ ಗುರುವಾರ ನಾವು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದಾಗ ಮಾಡಿರೋ ವಿಡಿಯೋ ಇದು. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲೇನು ನೋಡ್ತಾ ಇದ್ದೀರಲ್ವ, ಇದೆಲ್ಲ ಆರತಿ ತಟ್ಟೆಗಳು. ನಮ್ಗೆ ಯಾವ್ದು ಬೇಕೋ ಅದು ತಗೊಳ್ಬೋದು. ಅಂದರೆ ನಿಂಬೆಹಣ್ಣಿಂದು ಇರುತ್ತೆ, ಕುಂಬಳಕಾಯಿ ಇರುತ್ತೆ, ಬೆಲ್ಲದ್ದು ಇರುತ್ತೆ. ದರ್ಶನ ತಗುವಾಗ ಕ್ಯೂ ನಿಂತಿರ್ತೀವಲ್ಲ, ಅಲ್ಲೆಲ್ಲ ವೀಡಿಯೋ ಮಾಡೋ ಹಾಗಿಲ್ಲ. ಸೊ ನಮ್ಮ ಹಸ್ಬೆಂಡ್ ಏನೋ ಒಂದು ಗ್ಯಾಪಲ್ಲಿ ವೀಡಿಯೋ ಮಾಡಿಕೊಂಡು ಕ್ಲಿಪ್ ತೊಗೊಂಡಿದ್ದಾರೆ. ಅವ್ರಿಗೆ ವೀಡಿಯೋ ಮಾಡೋದು ಅಥವಾ ಫೋಟೋ ತೆಗಿಯೋದು ಅಂದರೆ ತುಂಬ ಇಷ್ಟ ಇಲ್ಲ. ನನ್ನ ಬಲವಂತಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರ್ತಾರೆ. ಒಂದು ಫೋಟೋ 2 ಫೋಟೋ ಅಷ್ಟೇ ಅವ್ರು ತೆಗಿಯೋದು. ಆಮೇಲೆ ವಿಡಿಯೋನೂ ಅಷ್ಟೇ ಸ್ವಲ್ಪ ಮಾಡ್ತಾರೆ. ವಿಡಿಯೋನೂ ಅಷ್ಟೇ ಸರಿಯಾಗಿ ಬಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಳಗಡೆ ವೀಡಿಯೋ ಅಥವಾ ಫೋಟೋ ತೆಗಿಯೋಂಗಿಲ್ಲ ಅಂತ ಹೇಳಿದರು. ಸೊ ನಾನು ಹಾಗೆ ಆನ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅದು ಯಾವ ಆ್ಯಂಗಲಲ್ಲಿ ಇದೆ ಅಂತ ನೋಡೇ ಇಲ್ಲ, ಸುಮ್ಮನೆ ಹಾಗೆ ಕ್ಲಿಕ್ ಆಗಿದೆ, ಸರಿಯಾಗಿ ಬಂದಿಲ್ಲ. ಮತ್ತು ಇವನ ಹತ್ರ ಉಂಡಿಗೆ ದುಡ್ಡು ಹಾಕ್ಸೋಣ ಅಂತೇಳಿ ದುಡ್ಡು ಹಾಕ್ಸ್ತಾ ಇದ್ರು. ನಾನು ಅದೇ ಗ್ಯಾಪಲ್ಲೇ ವೀಡಿಯೋ ಮಾಡ್ಕೊಂಡಾಯ್ತು ಅಂತ ನೋಡ್ತಾ ಇದ್ದೆ. ಝೂಮ್ ಮಾಡಿ ಮಾಡ್ತಾ ಇದ್ದೆ. ಅದರಲ್ಲಿ ಯಾರೋ ಒಬ್ಬರು ವಾಚ್ಮ್ಯಾನ್ ಸೆಕ್ಯೂರಿಟಿ ನೋಡಿಬಿಟ್ರು. ನೋಡಿ ಎಲ್ಲ ಫೋಟೋ ಆಗುತ್ತೆ, ವೀಡಿಯೋ ಮಾಡಬೇಡಿ ಅಂತೇಳಿ ಹೇಳ್ತಾ ಇದ್ರು. ಸೊ ಓಕೆ ಅಂತೇಳಿ ಆಚೆ ಬಂದು ಆರತಿ ತೆಗಿಯೋಣ ಅಂತೇಳಿ ಬಂದಿದ್ವಿ. ನಿಂಬೆಹಣ್ಣು ಆರತಿ ಇದೆಯಲ್ವ, ಅದು ಇಲ್ಲಿ ಚಿಕ್ಕದೊಂದು ಮೂರ್ತಿ ಇದೆಯಲ್ಲ ತಾಯಿದು, ಅಲ್ಲಿ ಎಲ್ಲ ನಿಂಬೆಹಣ್ಣು ಆರತಿನ ತೆಗಿಯೋದು. ಬೆಲ್ಲದ ಆರತಿ, ನಿಂಬೆಹಣ್ಣು ಆರತಿ, ಕುಂಬಳಕಾಯಿ ಎಲ್ಲ ತೆಗಿತಾರೆ. ಸೊ ನಾವು ದೃಷ್ಟಿ ತೆಗಿಯೋಣ ಅಂತೇಳಿ ನಿಂಬೆಹಣ್ಣು ಆರತಿ ತೊಗೊಂಡಿದ್ವಿ. ಅದನ್ನು ತೊಗೊಂಡು ತೆಗಿಯೋಣ ಅಂತ ಬಂದು ತೆಗಿತಾ ಇದ್ದೀನಿ. ಹೋದ ವರ್ಷ ಬರ್ತಡೇಗೆ ಬಂದಿದ್ದು, ಆವಾಗ ನಾನು ಏನೋ ಬೇಡಿಕೊಂಡು ಈ ಥರ ಬೆಲ್ಲದ ಆರತಿ ಮಾಡಿದ್ದೆ. ಇವಾಗ ನಿಂಬೆಹಣ್ಣು ಆರತಿ ದೃಷ್ಟಿ ಹೋಗಲಿ ಅಂತೇಳಿ ತೊಗೊತಾ ಇದ್ದೀನಿ. ನನಗೂ ಇದೆಲ್ಲ ಗೊತ್ತಿರಲಿಲ್ಲ, ಬಟ್ ಇಲ್ಲಿಗೆ ಬಂದಮೇಲೆ ಎಲ್ಲ ಗೊತ್ತಾಯಿತು, ಯಾವ ಆರತಿ ಏನಕ್ಕೋಸ್ಕರ ಯೂಸ್ ಮಾಡ್ತಾರಂತೇಳಿ. ನಾನು ಪ್ರೆಗ್ನೆಂಟ್ ಇದ್ದಾಗ ಇಲ್ಲಿ ಬಂದು ಚೀಟಿ ಕಟ್ಟಿ ಹೋಗಿದ್ದೆ. ಅದು ನನಗೆ ಈಡೇರಿತ್ತು. ಸೊ ಇವಾಗ ನನಗೆ ಮತ್ತೆ ಈ ಸರಿ ಬಂದು ಚೀಟಿ ಕಟ್ಟೋಣ ಅಂತೇಳಿ ಬಂದಿದ್ದೀನಿ. ಚೀಟಿ ಕಟ್ಟಬೇಕು, ನೋಡೋಣ ಆಗುತ್ತಾ ಇಲ್ಲ ಅಂತ ನೋಡಿ ನಿಮಗೆ ಹೇಳ್ತೀನಿ ಈಡೇರಿದ್ರೆ. ಸೊ ನಿಮಗೂ ಯಾರಿಗಾದ್ರೂ ಇಷ್ಟ ಇದ್ದರೆ ಬಂದು ಹೋಗ್ಬೋದು ಇಲ್ಲಿ. ಇದು ವಿದ್ಯಾರಣ್ಯಪುರದಲ್ಲಿರೋದು. ಟೆಂಪಲ್ ನೇಮ್ ಬಂದುಬಿಟ್ಟು ದುರ್ಗಾ ಪರಮೇಶ್ವರಿ ಅಂತೇಳಿ. ಯಲಹಂಕ ನಿಯರ್ ಯಾರಾದರೂ ಇದ್ದರೆ ಬರ್ಬೋದು. ಬಾಗ್ಲೂರು, ಯಲಹಂಕ ನ್ಯೂ ಟೌನು, ಓಲ್ಡ್ ಟೌನು ಎಲ್ಲ ಬರ್ಬೋದು ಇಲ್ಲೆಲ್ಲ. ನಾನು ಕೂಡ ಫಸ್ಟೆಲ್ಲ ಬಿಲೀವ್ ಮಾಡ್ತಾ ಇರಲಿಲ್ಲ. ಬಟ್ ನಾನು ಒಂದ್ಸರಿ ಎಲ್ಲ ಚೀಟಿ ಎಲ್ಲ ಕಟ್ಟೋಗಿ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ವ. ಸೊ ಅದಕ್ಕೋಸ್ಕರ ನನಗೆ ಒಂಥರ ನಂಬಿಕೆ ಬಂದಿದೆ. ಅದಕ್ಕೋಸ್ಕರ ನಾನು ವರ್ಷಕ್ಕೆ ಎಲ್ಲ 6 ತಿಂಗಳಿಗೆ ಒಂದ್ಸರಿ ಆದರೂ ಇಲ್ಲಿ ಬಂದು ಹೋಗ್ತಾ ಇರ್ತೀನಿ. ಇಲ್ಲ ಅಂದರೆ ಸಮಾಧಾನ ಇರಲ್ಲ. ಬಟ್ ಈ ಸರಿ ಮಾತ್ರ 1 ಇಯರ್ ಆಗೋಯ್ತು ಬರಲೇ ಇಲ್ಲ. ನನ್ನ ಮಗನ ಬರ್ಡೇಗಂತ ಬಂದಿದ್ವಿ, ಮತ್ತು ಇವಾಗ ನನ್ನ ಬರ್ಡೇಗೆ ಬಂದಿದ್ದೀವಿ ಅಷ್ಟೇ. ನಮ್ಮ ಮನೇಲಿ 3 ಜನ ಬರ್ಡೇಗೂ ನಾವು ಇಲ್ಲಿಗೆ ಬಂದು ಕಾಯಿ ಹೊಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಈ ಸರಿ ಮಾತ್ರ ನಮ್ಮ ಹಸ್ಬೆಂಡ್ ಬರ್ಡೇಗೆ ಬರಲೇ ಇಲ್ಲ.
ಸೊ ಅವರು ಸಾಯಂಕಾಲ ಲೇಟಾಗಿ ಬಂದರು, ಹೋಗ್ಲಿಲ್ಲ. ನಾನು ಆರತಿ ತೆಗೆದಾಯ್ತು, ಇನ್ನು ಚೀಟಿ ಕಟ್ಟೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನನ್ನ ಮಗನು ಹಿಂದೆ ಬರ್ತಾ ಇದ್ದಾನೆ ನೋಡಿ. ಇವಾಗ ಇಲ್ಲೇ ಚೀಟಿ ಕಟ್ಟೋದೆ ಎಲ್ಲರೂ. ದೇವಸ್ಥಾನದ ಹಿಂದೆಗಡೆ ಒಂದು ಮೂರ್ತಿ ಇದೆ, ಅಲ್ಲಿನೂ ಕಟ್ತಾರೆ, ಬಟ್ ಅಲ್ಲಿ ಕಟ್ಟಬಾರ್ದು, ಇಲ್ಲೇ ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ನಾವು ಇಲ್ಲೇ ಕಟ್ಟೋದು ಯಾವಾಗಲೂ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ 3 ಮಂತ್ಸ್ ಇದ್ದಾಗ ಭಯ ಬೀಳಿಸ್ಬಿಟ್ಟಿದ್ರು ಡಾಕ್ಟರು. ಅಂದರೆ ನಿಮ್ಮ ಮನೇಲಿ ಯಾರಾದರೂ ನೀವು ಮಾನಸಿಕವಾಗಿದ್ದಾರಾ ಅಥವಾ ನೀವೇ ಇಬ್ಬರು ಬ್ಲಡ್ ರಿಲೇಷನ್ನಾ? ಈ ಥರ ಎಲ್ಲ ಕ್ವೆಷನ್ ಕೇಳಿ ನನಗೆ ಭಯ ಬೀಳಿಸ್ಬಿಟ್ಟಿದ್ರು. ನಮ್ಮ ಮನೇಲಿ ಯಾರೂ ಆ ಥರ ಇಲ್ವಲ್ಲ, ಏನಕ್ಕೆ ಈ ಥರ ಕೇಳ್ತಿದ್ದಾರೆ ಅನ್ನೋ ಭಯದಲ್ಲಿದ್ವಿ. ಮತ್ತು 8 ಮಂತ್ ಇದ್ದಾಗಲೂ ಅಷ್ಟೇ, ನೀವು ಸೀಮಂತಕ್ಕೆಲ್ಲ ಊರಿಗೆಲ್ಲ ಜರ್ನಿ ಮಾಡೋದು ಬೇಡ, ಹೋಗಬೇಡಿ, ಯಾವಾಗ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅಂತೇಳಿ ಭಯ ಹಾಕ್ಬಿಟ್ಟಿದ್ರು. ಇಲ್ಲ ಮೇಡಮ್, ನಾವು ಸೇಫಾಗೇ ಹೋಗಿ ಬರ್ತೀವಿ ಅಂತೇಳಿ ನಾವು ಅವ್ರಿಗೆ ಹೇಳಿದ್ವಿ. ನೋಡಿರಿ ನಿಮ್ಮ ಇಷ್ಟ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಹೇಳೋದನ್ನ ಹೇಳ್ತಾ ಇದ್ದೀನಿ, ನಿಮಗೆ ಬಿಟ್ಟಿದ್ದು ಇನ್ನು ಅಂತ ಹೇಳಿದ್ರು. ಸೊ ಓಕೆ ಅಂತೇಳಿ ಊರಿಗೆ ಹೋಗಿದ್ವಿ. ಊರಿಗೆ ಹೋದ್ಮೇಲೆ ಸೀಮಂತ ಆಗಿ 5 ಡೇಸ್ ಕಂಪ್ಲೀಟ್ ಆಗಿರಲಿಲ್ಲ, ಆವಾಗಲೇ ಡೆಲಿವರಿ ಆಗೋಯಿತು. ಸೊ ಅವಾಗ ಅವನು ಪ್ರೀಮೆಚ್ಯೂರ್ ಬೇಬಿ ಆಗಿಬಿಟ್ಟ. ಅಂದರೆ 1.5 ಕೆಜಿ ಇದ್ದ ಅನಿಸುತ್ತೆ ಅಷ್ಟೇ, 1.5 ಕೆಜಿ ಇದ್ದ ಅವನು. ಅಂದರೆ ವಾಟರ್ ಬ್ರೇಕ್ ಆಗೋಯಿತು. ಸೊ ಅದಕ್ಕೋಸ್ಕರ ಬೇಗ ಡೆಲಿವರಿ ಆಗೋಯಿತು. ಡೆಲಿವರಿ ಆದಮೇಲೆ 12 ಡೇಸ್ವರೆಗೂ, ಅಂದರೆ 12 ದಿನವರೆಗೂ ನಾನು ನನ್ನ ಮಗನ ಮುಖನೇ ನೋಡಿರಲಿಲ್ಲ. ಅವನು ಐ.ಸಿ.ಯುದಲ್ಲಿ NICUದಲ್ಲಿ ಇಟ್ಟಿದ್ರು. ಸೊ ನಾನೊಂದು ಕಡೆ, ಅವರೊಂದು ಕಡೆ. ಸೊ ನಾನು ನೋಡೋಕ್ಕೆ ಆಗಲಿಲ್ಲ, 12 ಡೇಸ್ ನೋಡೋಕ್ಕಾಗಿರಲಿಲ್ಲ. ಬಟ್ ಏನೋ 1.5 ಕೆಜಿ ಇದ್ದ, ಎಲ್ಲರೂ 1.5 ಕೆಜಿ ಇದ್ದಾನೆ, ಪರವಾಗಿಲ್ಲ ಬಿಡಿ ಅಂತ ಇದ್ದರು. ಬಟ್ ಆ್ಯಕ್ಟಿವ್ ಆಗಿದ್ದ ಅವನು. ಬಟ್ ಇವಾಗ ಅವನು ಹೆಲ್ತಿಯಾಗಿ ಚೆನ್ನಾಗಿದ್ದಾನೆ. ಸೊ ಅದಕ್ಕೋಸ್ಕರ ನಾನು 6 ಮಂತ್‌ಗೊಂದು ಸರಿ ಆದರೂ ಇಲ್ಲಿ ಬಂದು ಹೋಗ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.